ಖಂಡಿತ ಆಗಿದ್ದಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಮ್ಯಾನೇಜರು ಏನಣ್ಣ ಕಾಸು ಕೊಡ್ತಾನೆ ಇದ್ದೀನಿ ಖಾಲಿ ಅವೆಲ್ಲ ಗೊತ್ತಿಲ್ಲ, ಹೋಗಿ ಕ್ಯಾಮರಾಮನ್ ಸರ್ಗಳು. ಅವರು ಕ್ಯಾಮರಾಮನ್ ಸರ್ ನನಗೆ ಒಳ್ಳೆ ಸಾಮ್ರಾಣಿ ಹಾಕು, ಕೆಮ್ಮು ಬರಬಾರ್ದು ಕಣ್ಕಣ, ನನಗೆ ಆಗಲ್ಲ ಅಂತ ಇವ್ರು ರೇಗ್ತಾರೆ. ಅವ್ರು ನೋಡಿದ್ರೆ ಕಮ್ಮಿ ತಗೊಂಬ ಅಂತ ಅವ್ರು ನಾನು ಹೇಳ್ದೆ ಅವೆಲ್ಲ ಮಾಡಲ್ಲ, ನನಗೆ ಹಿಂಗೆ ಬೇಕು ಹಂಗೆ ಮಾಡಿಕೊಟ್ಟಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಆ ಮನೆ ಗದಗ ಮನೆ ಮಾತ್ರ ಇವಾಗ ನೋಡಿ ಹೆಂಗೆ, ಇವಾಗ ನೋಡಿ ಮುಂದ್ಗಡೆ 5 ಪೈಸೆ ಏನು ಐಟಮ್ ಇಲ್ಲ, ಅಲ್ಲಿ ಎಲ್ಲ ತೆಗೆದುಬಿಟ್ಟಾರೆ. ಹೌದು, ಗಾನಯೋಗಿ ಏನು ಮಾಡಿದ್ರು, ಒಳಗಡೆ ಏನು ಮಾಡಲಿಲ್ಲ. ಆ ಆಚೆ ಮಾತ್ರ ಗಿರೀಶ್ ಕಾರ್ನಾಡ್ದು, ಲೋಕೇಶನ್ ಅವ್ರದ್ದು ಅಲ್ಲಿ ಭಜನೆ ಥರ ಅದು ಅಷ್ಟೇ ಮಾಡಿದ್ದು. ನಾವು ಗದಗಲ್ಲಿ ಒಂದು ಸೆಟ್ ಹಾಕಿದ್ದು ಆಶ್ರಮ, ಅಲ್ಲ ಆಶ್ರಮ ಕಾಡಲ್ಲಿ ಹಾಕಿದ್ದು. ಅದೊಂಥರ ಮಜಾ ಆಯಿತು ಬಿಡಿ. ಆಗಲ್ಲ ಮನೆ ಸಕ್ಕ ಮನೆ 101 ಬಾಕ್ಲು ಮನೆ ಅದು. ಅದೇ ಥರ ಮನೆ ಬೆಳಗಾಮಲ್ಲಿದೆ, ವೀರಪ್ಪ ನಾಯಕ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿ ಒಂದು ಮನೆ 101 ಬಾಕ್ಲು ಅದು ಮನೆ. ಅವರು ಸಂಗಳೂರಾಗಿ ಹಿಡ್ಕೊಟ್ಟವ್ರ ಮನೆ ಅಂತ ನಮಗೆ ಬೇಕಾಗಿಲ್ಲ, ಅಲ್ಲಿ 101 ಬಾಕ್ಲು ಮನೆಯೇ. ಆ ಕಡೆ ಮನೆಗಳು ಸಕ್ಕದೇ ಇರ್ತವೆ, ಹಂಗೆ ಕೆಲಸ ಹಂಗೆ ಇರ್ತದೆ ನಮಗೆ. ವಾಡೆ ಮನೆ ಅಂತ. ಅಲ್ಲ, ನನಗೆ ಸೈಲು ಅಂತ ಮೂವಿ ಮಾಡಿದೆ ಮುನಾರಲ್ಲಿ 1 ತಿಂಗಳು ಅಲ್ಲೇ ಇದೆ. ಡಾಕ್ಟ್ರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋದು. ಆ ಟೆನ್ಷನ್ಗೆ ನಾನು ಟ್ಯಾಬ್ಲೆಟ್ ಕೊಡೋದಿಲ್ಲ. ಈ ವರ್ಕಲ್ಲಿ ನಾನು ವರ್ಕ್ ಅಂತ ಇದು ಮಾಡಿಕೊಂಡು ಟ್ಯಾಬ್ಲೆಟ್ ಕುಡಿದೆ. ಆ ಮನೆ ಇಲ್ಲಿ ಬೆಂಗಳೂರು ಬಂದಮೇಲೆ ನಾನು ಜಾಸ್ತಿ 35 ಸಿನಿಮಾ ಮಾಡಿದ್ದೀನಿ ರಾಕ್ಲೈನ್ ಸಾರ್ ಕಂಪ್ನಿಯಲ್ಲಿ. ಅವ್ರದ್ದು ಒಂದು 26 ಸಿನಿಮಾ ಮಾಡಿದ್ದೀನಿ ಆ ಕಂಪ್ನೀಲಿ. ಇಲ್ಲಿ ಬಂದಮೇಲೆ ಡಕೋಟಾ ಪಿಕ್ಚರ್ ಅಂತ ಒಂದು ಸೆಟ್ ಹಾಕ್ಬೇಕಾಯ್ತು ಮೈಸೂರಲ್ಲಿ, ಹಾಕಿದೆ. ಅದೆಲ್ಲ ಆಯಿತು, ಮುಗೀತು. ಅದು ಮುಗಿದು ಇನ್ನೇನು ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಐಟಮ್ ಸಾಂಗು. ಕಾಲು ನೋವು ಜಾಸ್ತಿ ಆಯಿತು. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಇಲ್ಲ, ಕಾಲು ತೆಗಿಬೇಕು, 24 hours ಟೈಮ್ ಕೊಟ್ಟರು. ಆಮೇಲೆ ಜಗ್ಗೇಶ್ ಫೋನ್ ಮಾಡಿ ಕಾಲು ತೆಗಿಬೇಡಯ್ಯ ಅಂದರೆ, ಇಲ್ಲ ಆಗಲ್ಲ ಅಂದ್ಬಿಟ್ಟು ತೆಗೆದು ಒಂದು 15 ದಿವಸ ಬಿಟ್ಟು ಆ ಸಾಂಗ್ ಹೋಗಿ ಐಟಮ್ ಸಾಂಗ್ ಸೆಟ್ ಹಾಕಿ ಫಿನಿಷ್ ಮಾಡಿದೆ. ಅದು ರಾಕ್ಲೈನವ್ರದ್ದು ಫಿನಿಷ್ ಮಾಡಿದೆ. ಅಲ್ಲಿಂದ ನನಗೆ ಬರೀ ನಾನು ಯಾರು ನಂಬ್ತಿರೋ ಗೊತ್ತಿಲ್ಲ, ನಿಕ್ಕರ್ ಹಾಕ್ಕೊಂಡೆ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗಿ ಸಾಂಗ್ ಸೆಟ್ ಹಾಕ್ತೆ. ಅಂಬಾಜೆಡ್ ಅಂತ ಒಂದು ಸಿನಿಮಾ ಗಾಡಿ ನಿಕ್ಕರಲ್ಲೇ ಹೋದೆ ನಾನು, ಬರಲ್ಲ ಅಂತ. ಅಲ್ಲಿ ಹೋದಾಗ ಏನು ಹೈದ್ರಾಬಾದ್ಗೆ ಹೋಗಿದ್ದೆ. ಹೈದ್ರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸೆಟ್ ಹಾಕ್ತೆ. ಅವ್ರೇನು ಗೊತ್ತಾ ತೆಲುಗಲ್ಲಿ, ಏಮಯ್ಯ ಇಂಟ್ಲ ಮಗಳು ತಿಂದು ಬಿದ್ಕೊಂತಾರೆ, ಒಂದು ಕಾಲೆಲ್ಲ ಬಂದು ಕೆಲಸ ಮಾಡ್ತಾನೆ ಸಿಟಿಯಲ್ಲಿ ಅಂತ ಅವ್ರು ಎಲ್ಲರೂ ಕ್ರಾಫ್ಟ್ ಮಾಡಿದಾಗ. ಆಮೇಲೆ ನನಗೆ ಉಪ್ಪಿ ಸಾರು ಫೋನ್ ಮಾಡಿ, ಪ್ರೇಮ ಅವ್ರಿಗೆ ಫೋನ್ ಮಾಡಿ, ಬಾರೋ ಇಲ್ಲಿ ಮನೆಗೆ ಬಾ ಅಂದರು. ಇಲ್ಲ ಲೊಕೇಶನ್ ಬಾ ಅಂದರು. ಬಂದೆ. ಉಪ್ಪಿ ಸಾರು ಕರ್ಕೊಂಡೋಗಿ ಆ ಡಾಕ್ಟ್ರಿಗೆ ಫೋನ್ ಮಾಡಿ 2 ಲಕ್ಷ ರೂಪಾಯಿ ಕೊಟ್ಟು ಕಾಲು ಹಾಕ್ಸಿದ್ರು. ಈಗ ಅವರಿಂದ ನಾನು ನಡೀತಾ ಇದ್ದೀನಿ, ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ಸಿನಿಮಾ ಆಗಿದೆ, ಒಂದು 300-400 ಆಗಿದೆ. 83 ನಾನು ಬಂದೆ. 83 ಬಂದಾಗ ನಿಮ್ಗೆ ಗೊತ್ತಿರ್ಬೇಕು, ಆವಾಗೆಲ್ಲ ನಮ್ಮ ಚಿಕ್ಕಪ್ಪರೆಲ್ಲ ಭಾಳ ಪರಿಚಯ, ಮೂರ್ತಿ ಮೂರ್ತಿಯವರು, ಗಣಪತಿ ಅವರೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಆವಾಗ ವಿಜಯ್ ಚಿತ್ರ, ರೂಪತಾರ ಎಲ್ಲ ಇತ್ತು. ಅವಾಗೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅವಾಗ ನಾನು ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದೆ, ಪ್ರೊಡಕ್ಷನ್ ಬಾಯ್ ಮಾಡಿದ್ದೀನಿ, ಸೆಟ್ ಹೆಲ್ಪರ್ ಮಾಡಿದ್ದೀನಿ. ಕೆಳಗಿಂದ ಮೇಲೆ ಬೈದ್ದೀನಿ ನಾನು, ಏಕ್ದಮ್ ಆಡೇಟ್ ಆಗಿಲ್ಲ. ಹೆಲ್ಪರ್ ಕೆಲಸ ಮಾಡ್ಕೊಂಡು ನಾವು ಏಕ್ದಮ್ ಎಲ್ಲ ಭಾಷೆ ಸಿನಿಮಾ ವರ್ಕ್ ಮಾಡಿದ್ದೀನಿ. ನನಗೆ ಅದೇ ಖುಷಿ. ನನಗೆ ನಿಮ್ಮಂಥವ್ರ ಆಶೀರ್ವಾದ ನನಗೆ ಹಸಿ ಸಾಕು. ಪಿಕ್ಚರ್ ಗೆಲ್ಲಿ ಎಲ್ಲರೂ ಖುಷಿಯಾಗಿ ನೀವೆಲ್ಲ ನಮಗೆ ಹೆಲ್ಪ್ ಮಾಡಿದ್ರೆ ಇನ್ನೂ ಮುಂದೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕನಕರಾಜ್ ಅವರು ಯಾವ ಸಿನಿಮಾ ಮಾಡಿದರೆ ಅದೆಲ್ಲ ಸೂಪರ್ ಹಿಟ್ ಆಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.